ಒಬ್ಬಳು ಸ್ತ್ರೀ ಮದುವೆಯಾಗಿರುವಂತಹ ಪುರುಷರನ್ನು ತುಂಬನೇ ಇಷ್ಟಪಟ್ಟಿರುತ್ತಾಳೆ. ಆದರೆ ಆ ಪುರುಷ ಆಕೆಯನ್ನು ಇಷ್ಟ ಬಂದ ಹಾಗೆ ಉಪಯೋಗಿಸಿಕೊಂಡು ಬಿಟ್ಟು ಹೊರಟು ಹೋಗಿರುತ್ತಾನೆ. ಇಂತಹ ಸಮಸ್ಯೆಗಳು ಅನೈತಿಕವಾಗಿ ಪರಿಣಾಮ ಬೀರಿದರೂ ಕೂಡ ಕೆಲವು ಬಾರಿ ಅವರ ಮನಸ್ಸಿನಲ್ಲಿ ಆಗುವಂತಹ ಮಾನಸಿಕ ವೇದನೆಗಳು, ನೋವುಗಳು ಹೇಳೋದಕ್ಕೆ ಅಸಾಧ್ಯವಾಗಿರುತ್ತದೆ. ಇದು ಸ್ತ್ರೀಯರಿಗೆ ಮಾತ್ರವಲ್ಲ, ಹುಡುಗರಿಗೂ ಅಷ್ಟೇ. ಎಷ್ಟೋ ಜನ ಮದುವೆಯಾದ ಸ್ತ್ರೀಯರನ್ನು ಇಷ್ಟಪಟ್ಟಿರುತ್ತಾರೆ. ಅವರ ಜೊತೆಗೆ ಎಲ್ಲ ರೀತಿಯಾದಂತಹ ಪ್ರೀತಿಯ ಬಾಂಧವ್ಯದಲ್ಲಿ ತೊಡಗಿಕೊಂಡಿರುತ್ತಾರೆ. ಆದರೆ ಕೆಲವರಿಗೆ ಇದು ಸಾಕಾಗಿ ಹೋಗಿರುತ್ತದೆ. ತಮ್ಮ ಜೀವನವೇ ಮುಖ್ಯ ಎಂದು ಜೀವನದ ಕಡೆಗೆ ಮತ್ತೆ ಹಿಂತಿರುಗಿ ಬಿಡುತ್ತಾರೆ. ಇವರ ಜೀವನದಲ್ಲಿ ಆಗುವಂತಹ ಸಮಸ್ಯೆಗಳೇ ಬೇರೆ, ಇವರ ಜೊತೆಗೆ ಇದ್ದವರ ಸಮಸ್ಯೆಗಳೇ ಬೇರೆ ಆಗಿರುತ್ತದೆ. ಆದರೆ ಮನಸ್ಸಿಗೆ ಇಷ್ಟಪಡುವಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೊರಟು ಹೋದರೆ ಅದರಲ್ಲಿ ಆಗುವಂತಹ ನೋವು ಹೇಳಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಿರುತ್ತಾರೆ, ನೋವುಗಳನ್ನು ಅನುಭವಿಸಿರುತ್ತಾರೆ, ಮಾನಸಿಕ ಖಿನ್ನತೆಗೆ ಒಳಗಾಗಿರುತ್ತಾರೆ. ಇಂತಹ ಸಮಸ್ಯೆಗಳು ಇದ್ದಾಗ ಅದಕ್ಕೆ ಪರಿಹಾರ ಅನ್ನುವುದು ಆಗಲೇಬೇಕು. 3 ತುಳಸಿ ಎಲೆಯ ಮೇಲೆ 3 ಬಾರಿ ಅವರ ಹೆಸರನ್ನು ಬರೆದು ಹಾಲಿನಲ್ಲಿ ಹಾಕಬೇಕು. ಅರಿಶಿಣ ಕುಂಕುಮವನ್ನು ಹಾಲಿಗೆ ಹಾಕಿ ಮೊದಲಿನ ಹಾಗೆ ನಮ್ಮ ಜೊತೆಯಲ್ಲಿ ಇರುವಂತೆ ಆಗಬೇಕು, ನಮ್ಮನ್ನು ಬಿಟ್ಟು ಅವರು ಹೋಗಬಾರದು ಅಂತ ಭಕ್ತಿ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಿ ಆ ಹಾಲನ್ನು ತೆಗೆದುಕೊಂಡು ಬಂದು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕಿಬಿಡಬೇಕು. ಈ ರೀತಿ ಮಾಡುವ ತಂತ್ರಗಳು ಬೇಗ ಶೀಘ್ರಗತಿಯಲ್ಲಿ ಯಶಸ್ವಿ ಆಗುತ್ತದೆ. ಮೊದಲಿನ ಹಾಗೆ ನಿಮ್ಮ ಜೊತೆಯಲ್ಲಿ ಇರುತ್ತಾರೆ. ಆದರೆ ಒಂದಂತೂ ನೆನಪಿಡಿ, ಇಂತಹ ಸಂಬಂಧಗಳು ಯಾವತ್ತೂ ಯಾವುದೇ ಕಾರಣಕ್ಕೂ ಶಾಶ್ವತವಲ್ಲ. ಅದರಲ್ಲಿ ಒಂದು ಅಂತ್ಯ ಅನ್ನುವುದು ಇರಲೇಬೇಕು. ಇದು ನಿಮ್ಮ ಮನಸ್ಸಿನ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂತಹ ವಿಷಯವೇ ಆದರೂ ಕೂಡ ಇಂತಹ ಸಮಸ್ಯೆಗಳು ಬಂದಾಗ ಪಂಡಿತ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಅವರಿಂದ ನೇರವಾದ ಪರಿಹಾರವನ್ನು ಸ್ತ್ರೀಯಾಗಿರಬಹುದು, ಪುರುಷರಾಗಿರ್ಬೋದು ಕಂಡುಕೊಳ್ಳಿ. ನಿಮ್ಮ ವಿಚಾರವನ್ನು ಗೌಪ್ಯವಾಗಿ ಇಡುತ್ತಾರೆ.